ಸ್ನೇಹಿತರೆ ನಮಸ್ತೆ. ಜನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಕವಿತಾ KR ಕಿರಿಯ ಅಭಿಯಂತರರು, ಮಹಾನಗರ ಪಾಲಿಕೆ. ಈ ಹೆಸರು ಇತ್ತೀಚೆಗೆ ಹುಟ್ಟಿಸಿದಂಥ ತಲನ ಅಷ್ಟಿಷ್ಟಲ್ಲ. ಹೇಳೋದಕ್ಕೆ ಒಂದು ಕಡೆ ಯಾವ ರೀತಿಯ ಆ್ಯಂಗಲಲ್ಲಿ ನೋಡಿದ್ರು ಕೂಡ ಕವಿತಾ ಅವ್ರದ್ದು ತಪ್ಪು ಅಂತ ಅನ್ನಿಸ್ತಾ ಇದೆ ಅಥವಾ ಅನ್ನಿಸ್ತಾ ಇಲ್ಲ. ಇವೆರಡೂ ಕೋನ್ಗಳಲ್ಲೂ ಕೂಡ ಈ ಸ್ಟೋರಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಹೇಳ್ತೀವಿ, ಈ ಕವಿತಾ ಅವ್ರ ಸ್ಟೋರಿ ಶುರುವಾಗಿರ್ತಕ್ಕಂಥದ್ದು ಈಗಲ್ಲ. ಕಳೆದ 10 ವರ್ಷಗಳಿಂದ ಕೂಡ ಕವಿತಾದ ಬಗ್ಗೆ ತುಂಬ ಚರ್ಚೆಗಳಾಗಿದೆ. ಇಂಜಿನಿಯರ್ ಕವಿತಾ ಅಂತಂದರೆ ಹಾಸನದ ಪ್ರತಿ ಮನೆಗೂ ಗೊತ್ತು, ಅಷ್ಟರ ಮಟ್ಟಿಗೆ ಚರ್ಚೆ ಆಗೋಗಿದೆ. ಯಾಕಂಗಾಗ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಅವರ ಕಾರ್ಯದಲ್ಲಿರ್ತಕ್ಕಂಥ ದಕ್ಷತೆ, ಅದ್ರ ಬಗ್ಗೆ ಯಾರೂ ಕೂಡ ಮಾತಾಡೋಂಗಿಲ್ಲ. ಕವಿತೆ ಅವರು ಎಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾರೆ, ಎಷ್ಟು ಪ್ರಾಮಾಣಿಕವಾಗಿ ಒಂದು ಯಾವುದಾದ್ರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾರಿಗೂ ಕೂಡ ಅನುಮಾನ ಇಲ್ಲ. ಯಾಕೆಂತಂದರೆ ಅವರು ಹೋಗಿ ಎಲ್ಲೆಲ್ಲಿ ಕೆಲಸ ಮಾಡಿ, ಅರಕಲಗೂಡು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಆಲೂರು ಆಗಿರ್ಬೋದು, ಹಾಸನದಲ್ಲಾಗಿರ್ಬೋದು, ಅದರಲ್ಲೂ ಕೂಡ ಹಾಸನಾಂಬ ಟೆಂಪಲಲ್ಲಿ ಅವರು ಕೆಲಸ ಮಾಡಿದ 4 ವಿಭಾಗಗಳನ್ನು ಒಟ್ಟೊಟ್ಟಿಗೆ ನಿಭಾಯಿಸಿದ ರೀತಿ ಇತ್ತಲ್ಲ, ಆ ರೀತಿಯಿಂದಲೇ ಗೊತ್ತಾಗುತ್ತೆ ಎಷ್ಟು ದಕ್ಷ ಅಧಿಕಾರಿ ಇವರು ಅಂತ. ಒಬ್ಬ ಇಂಜಿನಿಯರು ಕೆಲಸ ಮಾಡ್ತಾರೆ ಅಂತಂದಾಗ ಕೆಲಸ ಮಾಡ್ತಾರೆ ಅಂತ ಒಳ್ಳೆಯದಾಗಿ ಹೊಗಳೋದಕ್ಕೆ ಅಥವಾ ಅವರಿಗೆ ಶಬಾಸ್ಗಿರಿ ಕೊಡೋದಕ್ಕೆ ಯಾರು ಕೂಡ ಹಿಂಜರಿಬಾರ್ದು. ಯಾಕೆಂತಂದರೆ ಯಾರೂ ಕೂಡ ಕೆಲಸ ಮಾಡದಿರ್ತಕ್ಕಂಥ ಕಾಲ ಇದು, ಮೈಗಳ್ರುಗಳ ಕಾಲ ಇದು, ದುಡ್ಡು ಹೊಡೆಯೋ ಕಾಲ, ಭ್ರಷ್ಟದ ಕಾಲ ಇದು. ಅಂಥ ಸಮಯದಲ್ಲಿ ಕವಿತಾ KR ಅವ್ರ ಬಗ್ಗೆ ಈಗ ದೊಡ್ಡ ವಿವಾದ ಸುತ್ತಕೊಂಡಿದೆ. ಏನಾಯಿತು? ಮೊದಲನೇದಾಗಿ ಶುರುವಾಗಿದ್ದು ಹೆಂಗೆ ಇತ್ತೀಚೆಗೆ ಅಂತಂದರೆ, ಒಬ್ಬ ಅಖಿಲೆ ಯೋಗೇಶ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಆಮ್ ಆದ್ಮಿ ಪಾರ್ಟಿಯ ಮುಖಂಡ, ಹಿಂದೆ JDS ಇದ್ದಂಥವ್ರು, BJP ಇದ್ದಂಥವ್ರು, ಎಲ್ಲೆಲ್ಲ ಇದ್ದಂಥ ಒಬ್ಬ ಅಖಿಲೆ ಯೋಗೇಶ್ ಅಂತಕ್ಕಂಥವ್ರು ಹೋಗಿ ಅವರ ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಕೂತು ಕವಿತಾ ಟೇಬಲ್ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ. ವಿಡಿಯೋ ಮಾಡ್ತಾ ಆ ಕಡೆಯಿಂದ ಕವಿತಾವ್ರಿಗೆ ಗೊತ್ತಾಗುತ್ತೆ ಇವರನ್ನು ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡೋದು ಅಂತೇಳಿ ಕವಿತಾ ಅವರು ಕೂಡ ವಿಡಿಯೋ ಮಾಡಿಸ್ತಾರೆ. ಇದು ವಿಡಿಯೋಗಳ ಮುಖಾಂತರ ಶುರುವಾದಂಥ ವಿಚಾರ. ಇದು ಏನಾಗಿತ್ತು? ಅಖಿಲೆ ಯೋಗೇಶ್ ಅವರು ಅಕ್ರಮವಾಗಿ ಅವ್ರ ಮನೆಗೆ, ಉದಯಗಿರಿದಿರ್ತಕ್ಕಂಥ ಮನೆಗೆ ನಲ್ಲಿನ ತಿರುಗಿಸ್ಕೊಂಡಿದ್ರು. ಯಾವುದೇ ದುಡ್ಡು ಕಟ್ಟಿಲ್ಲ, ಯಾವುದೇ ಪ್ಲಾನಿಂಗ್ ಆಗಿಲ್ಲ. ಏಕಾಏಕಿ ಅಲ್ಲಿರ್ತಕ್ಕಂತಹ ಒಬ್ಬ ವಾಲ್ಮ್ಯಾನ್ ಇದ್ದಂಥ ವಾಲ್ಮ್ಯಾನಿಗೆ ದುಡ್ಡು 5,000 ಲಂಚನ ಕೊಟ್ಬಿಟ್ಟು ಆ ಕಡೆಗೆ ನಲ್ಲಿ ತಿರುಗಿಸ್ಕೊಂಡು ಅವ್ರ ಮನೆಗೆ ತಗೊಂಡಿದ್ರು. ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಒಬ್ಬ ರಾಜಕೀಯ ಮುಖಂಡ ಮಾಡ್ತಕ್ಕಂಥ ಕೆಲಸನ ಇದು ಅಂತ ಕೇಳಿದ್ದೆ ತಪ್ಪಾಗೋಯ್ತು. ಅದನ್ನು ಕೇಳೋದಕ್ಕೆ, ಅದನ್ನು ಬಂದ್ ಮಾಡಿಸೋದಕ್ಕೆ ಏಕಾಏಕಿ ಅಖಿಲೆ ಯೋಗೇಶ್ ಅವರು ಅವರ ಕಾರ್ಯಕರ್ತರ ಜೊತೆಗೆ ಮಹಾನಗರ ಪಾಲಿಕೆಗೆ ಹೋಗಿ ಇದ್ದಕ್ಕಿದ್ದಂಗೆ ಕವಿತಾ ಅವ್ರ ಮೇಲೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಮಾಡಿದ ಸರಿನಾ ಇದು ಅಂತೇಳಿ. ಹೌದು, ಮಹಾನಗರ ಪಾಲಿಕೆ ಪ್ರತಿಯೊಬ್ಬರ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಪ್ರತಿಯೊಬ್ಬರಿಗೂ ವಿದ್ಯುತ್ ಕೊಡೋಂಥ ಕೆಲಸ ಮಾಡಬೇಕು, ರಸ್ತೆ ಕೊಡೋಂಥ ಕೆಲಸ ಮಾಡಬೇಕು, UGD ಕೊಡೋಂಥ ಕೆಲಸ ಮಾಡಬೇಕು, ಎಲ್ಲ ಕೆಲಸವನ್ನು ಮಾಡಬೇಕು. ಆದರೆ ಮಹಾನಗರ ಪಾಲಿಕೆಗೆ ಅದರದೇ ಆದ ನೀತಿ ನಿಯಮಗಳಿದ್ದಾವೆ. ಹಾಗಂತ ಮಾಡಲಿಲ್ಲ ಅಂತೇಳಿ ಇವರು ಏಕಾಏಕಿ ಹೆಂಗೆ ಬೇಕಾಗಿ ಲೈನ್ ಎಳ್ಕೊಬೋದು, ಕರೆಂಟ್ ಎಳ್ಕೊಬೋದು, ಹೆಂಗೆ ಬೇಕಾಗಿ ನೀರು ತಗೊಂಡು ಹೋಗ್ಬೋದು ಅಂತೇನಿಲ್ವಲ್ಲ ಜನ. ಅದಕ್ಕೂ ನೀತಿ ಇದೆಯಲ್ಲ. ಈ ಸಾಮಾನ್ಯ ಜ್ಞಾನ ಅಖಿಲ ಯೋಗೇಶ್ವರಿಗೆ ಇತ್ತಿಲ್ವಾ? ಇದ್ದಕ್ಕಿದ್ದಂಗೆ ಏನಾಗೋಯ್ತು, ನಾನು ರಾಜಕೀಯ ಮುಖಂಡ, MLA ಕ್ಯಾಂಡಿಡೇಟು, ನನಗೆ ಅವಮಾನ ಆಗೋಯ್ತಲ್ಲ ಅಂತೇಳಿ ವೈಯಕ್ತಿಕವಾಗಿ ತಗೊಂಡಂಥ ಅಖಿಲ ಯೋಗೇಶ್ ಅವರು ನೇರವಾಗಿ ಏನು ಮಾಡ್ತಾರೆ, ಅಲ್ಲಿಂದ ಸೀದಾ DCಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ DCಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು DC ಅವರಿಗೆ ವಿಡಿಯೋ ತೋರಿಸ್ತಾ ವಿವರಿಸ್ತಾರೆ. ನಿಮ್ಮ ಇಂಜಿನಿಯರು, ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ಎಂಥ ಕೆಲಸ ಮಾಡಿದ್ದಾರೆ ನೋಡಿ, ನಮಗೆ ಧಮಕಿ ಹಾಕ್ತಾರೆ, ನಮಗೆ ಭಾಳ ಅವಮಾನ ಮಾಡಿದ್ದಾರೆ, ಜನಗಳಿಗೆ ಭಾಳ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಏನು ಮಾಡ್ತಾರೆ, DC ಅವರು ಕೂಡ ಸ್ವಲ್ಪನೂ ಕೂಡ ವಿವೇಚನೆ ಮಾಡಿದ್ರೆ ನಾವು ಕವಿತಾರ ಬಗ್ಗೆ ಕ್ರಮ ತಗೊಂತೀವಿ, ಕವಿತಾ ಅವರಿಗೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಭರವಸೆ ಕೊಟ್ಟು ಕಳಿಸ್ತಾರೆ. ಬಹುಶಃ DC ಲತಾ ಕುಮಾರಿ ಅವರಿಗೆ ನೆನಪಿರಬೇಕು, ಮಹಾನಗರ ಪಾಲಿಕೆಯಲ್ಲಿ ಅವರು ಪದೇ ದಿವಸಕ್ಕೆ 50, 60, 100 ಮೀಟಿಂಗ್ ತಗೊಂತದವರು. ಆ ಮೀಟಿಂಗಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತು ಮಹಾನಗರ ಪಾಲಿಕೆ ಯಾವ ಸ್ಥಿತಿಯಲ್ಲಿದೆ ಅಂತ, ಸಿಬ್ಬಂದಿಗಳ ಕೊರತೆ ಎಷ್ಟಿದೆ ಅಂತೇಳಿ, ಅಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅಂತೇಳಿ. ಆದರೂ ಕೂಡ ಅಲ್ಲಿ ಯಾರು ದಕ್ಷವಾಗಿ ಕೆಲಸ ಮಾಡ್ತಾರೆ ಅಂತ ಗುರುತಿಸೋಷ್ಟು ದಡ್ರೇನಲ್ಲ ನಮ್ಮ DC ಲತಾ ಕುಮಾರಿ ಅವರು. ಆದರೆ ಅವರೇನು ಮಾಡ್ತಾರೆ ಅಂತಂದರೆ, ದಕ್ಷವಾಗಿ ಕೆಲಸ ಮಾಡ್ತಕ್ಕಂತಹ ಈ ಕವಿತಾ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ. ಯಾಕಪ್ಪ ನೀನು ತಗೊಂಡಿದ್ದು ತಪ್ಪಲ್ವ, ನೀನು ಯಾಕೆ ದೂರ ಕೊಡೋಕೆ ಬಂದಿದೆಯಾ ಅಂತ ಒಂದೇ ಒಂದು ಮರುಮಾತು ಅಖಿಲ ಯೋಗೇಶ್ವರಿಗೆ ನಮ್ಮ DC ಲತಾ ಕುಮಾರಿ ಅವರು ಹೇಳಲ್ಲ. ತಮ್ಮದೇ ಸಂಸ್ಥೆಯಲ್ಲಿ ದಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಪಾಲಿಗೆ ರಕ್ಷೆ ಆಗಬೇಕಾದ್ರೆ ಯಾರ ಕೆಲಸ? ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕೆಲಸ ಅಲ್ವಾ ಇದು? ಹಂಗಂತೇಳಿ ಕವಿತಾ ಅವರು ಅವರೊಬ್ಬರನ್ನ ಅಧಿಕಾರಿ ನೋಡಿದ್ರಲ್ಲ ಭ್ರಷ್ಟರ. ಇದೊಂದು ವಿಷಯದಲ್ಲಿ ಮಾತ್ರ ಮಹಾನಗರ ಪಾಲಿಕೆಯಲ್ಲಿ ಹೌದು ಅಂತಲೇ ಹೇಳ್ಬೇಕಾಗತ್ತೆ. ಮಹಾನಗರ ಪಾಲಿಕೆ ಒಳಗೆ ಹೋದ್ರೆ ನಮಗೆ ನೀವು ಪ್ರತಿಯೊಂದು ಹೆಜ್ಜೆಗೂ ಕೂಡ ದುಡ್ಡು ಕೊಡಬೇಕು, ಪ್ರತಿಯೊಂದು ಹೆಜ್ಜೆಗೂ. ಅದು ಮಹಾನಗರ ಪಾಲಿಕೆ ಆದಮೇಲಂತೂ ಈ ಖಾತೆಗಳಲ್ಲಿ ನಿಮಗೆ ಆಗ್ತಾ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ದಂಧೆ ಇದೆಯಲ್ಲ, ಅದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀವಿ ಯಾಕೆ ಕವಿತಾ ಅವರ ಹಾಸನ ಮಹಾನಗರ ಪಾಲಿಕೆ ಮುಖ್ಯ ಆಗ್ತಾರೆ ಅಂತ. ಒಂದೊಂದರಲ್ಲೂ ಕೂಡ ನಿಮಗೆ ಒಂದು ಫೈಲು ಅಂತಂದರೆ ನಿಮಗೆ ಸಾವಿರಗಳಲ್ಲಿ ಇಲ್ವೇ ಇಲ್ಲ. ಒಂದು ಫೈಲ್ ಅಂತಂದ್ರೆ ಲಕ್ಷಗಳಲ್ಲಿ ಕೆಲಸ ನಡೆಯುತ್ತೆ ಮಹಾನಗರ ಪಾಲಿಕೆಯಲ್ಲಿ. ಅಂಥದ್ರಲ್ಲಿ ಅಷ್ಟೊಂದೆಲ್ಲ ಭ್ರಷ್ಟಾಚಾರ ಇರ್ತಕ್ಕಂಥ ಜಾಗದಲ್ಲಿ ಯಾರಾದರೂ ಒಬ್ಬರು ಸರಿಯಾಗಿ ಕೆಲಸ ಮಾಡ್ತೀವಿ ಅಂತಂದಾಗ ಅವ್ರನ್ನ ಇರಕ್ಕೆ ಬಿಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಕವಿತಾ ಅವ್ರ ಮೇಲೆ ಇವಾಗ ಮುಂದಿನ ಕ್ರಮ. ಅಖಿಲ ಯೋಗೇಶ್ದು ಒಂದು ಫೋಲ್ಡ್ರ್ ಮುಗಿಸಿದ ತಕ್ಷಣವೇ ನೆಕ್ಸ್ಟ್ ಇನ್ನೂ ಫೋಲ್ಡ್ರ್ ಓಪನ್ ಆಗಿದೆ, ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ.
ಕವಿತಾ ಅವರು ಆ ರೀತಿ ಮಾಡಿದ್ರ ಇಲ್ವಾ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಪ್ರತಿ ದಿವಸ ಇಡೀ ನಗರವನ್ನ ಸ್ವಚ್ಛವಾಗಿರ್ತಕ್ಕಂಥದ್ದು, ನಮ್ಮನ್ನೆಲ್ಲ ನಿರಾಳವಾಗಿ ಬದುಕುವಂಗೆ ಮಾಡ್ತಕ್ಕಂಥದ್ದು ಈ ಪೌರ ಕಾರ್ಮಿಕರು. ಅವರ ಹಿತವನ್ನ ಕಾಯ್ಬೇಕಾಗಿದ್ದು ಕವಿತಾ ಅವರು ಅಷ್ಟೇ ಅಲ್ಲ, ಇಡೀ ನಾಡಿನ ಎಲ್ಲರ ಜವಾಬ್ದಾರಿ ಅದು. ನಿಜಕ್ಕೂ ಕೂಡ ಕವಿತಾ ಅವರಿಗೆ ಕೆಲಸ ಮಾಡಿದ ಹುಡುಕಿ ದಲಿತ ಅಂತ ಹೇಳ್ಬಿಟ್ಟು ಅದಕ್ಕೆ ಕಿರುಕುಳ ಕೊಟ್ರ. ಯಾಕೆ ಹಿಂದೆ ಮಾತಾಡಲಿಲ್ಲ ಅಂತ ಅವ್ರದೇ ಕಾರಣಗಳಿರ್ಬೋದು. ಆದರೆ ಒಂದು ವಿಚಾರ ಏನು ಮುನ್ನೆಲೆ ಬರುತ್ತೆ ಅಂತಂದ್ರೆ, ದಲಿತರು ಇವಾಗ ಸ್ಟ್ರೈಕ್ ಮಾಡಿ ಕವಿತಾ ಅವ್ರನ್ನ ನೀವಿಂದ ವರ್ಗಾವಣೆ ಮಾಡಿ ನಮಗೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಒಂದು ಕಡೆ ಈ ಕಡೆ ಭ್ರಷ್ಟ ಅಧಿಕಾರಿಗಳು, ಅವ್ರದೇ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಕಡೆ ಒಂದು ಕಿರುಕುಳ ಕವಿತಾ ಅವರು ಇರಬಾರ್ದು ಅಂತೇಳಿ, ಇನ್ನೊಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕಾರಣಿಗಳು ಒಂದು ಕಾಲದಲ್ಲಿ ಪ್ರೀತಮ್ ಗೌಡರಿಗೆ ಬೇಡವಾಗಿದ್ದಂಥ ಪ್ರೀತಮ್ ಗೌಡರು MLA ಆಗಿದ್ರಲ್ಲ 2018ರಿಂದ 2023 ತನಕ ಕವಿತಾ ಅವರ ಹಾಸನಲ್ಲಿ ಕೆಲಸನೇ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಕವಿತಾ ಅವರ ಆಟಿಟ್ಯೂಡು, ಅವರಿಗೆ ಆಟಿಟ್ಯೂಡ್ ಅಂತಾರೆ. ಯಾವುದಾದ್ರೂ ಮಹಿಳಾ ಅಧಿಕಾರಿ ಅಥವಾ ಮಹಿಳಾ ವರ್ಕರು ಬಂದ್ಬಿಟ್ಟು ನಾನು ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಅಂತಂದ್ರೆ ಅದನ್ನ ಆಟಿಟ್ಯೂಡ್ ಅಂತೇಳಿ ಕರೆದು ಬರ್ತಾರೆ. ಇವರು ಸರಿಯಾಗಿ ಕೆಲಸ ಮಾಡೋ ಅಂಥವ್ರಿಗೆ ಆ ಒಂದು ಥರದ ಘನತೆ ಇದ್ದೇ ಇರುತ್ತದು. ಆ ಘನತೆಯನ್ನು ನೀವು ಆಟಿಟ್ಯೂಡ್ ಅಂದ್ಬಿಟ್ರೆ ಹೆಂಗೆ? ಆಯ್ತು, ಬಿಟ್ಬಿಡಿ ಅಲ್ಲಿಗೆ. 2018ರಿಂದ 2023 ತನಕ ಅವ್ರು ಹಾಸನಲ್ಲಿ ಕೆಲಸ ಮಾಡೋಕ್ಕಾಗಲೇ ಇಲ್ಲ. ಯಾಕಾಗಲಿಲ್ಲ? ಒಬ್ಬ ದಕ್ಷ ಅಧಿಕಾರಿ ಎಲ್ಲರೂ ಕೂಡ ಕೆಲಸ ಮಾಡೋದು ಕಷ್ಟನೇ. ಅದರಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಒಂದೊಂದು ಫೈಲ್ಗೂ ಕೂಡ ನಾವು ಮೊದಲೇ ಹೇಳಿದಂತೆ ಸಿಕ್ಕಾಬಟ್ಟೆ ಭ್ರಷ್ಟಾಚಾರ ಇರತಕ್ಕಂಥ ಇಲಾಖೆ. ಅಂತ ಇಲಾಖೆಯಲ್ಲಿ ಕೂತ್ಕೊಂಡು ತಿಂಗಳಿಗೆ ಲಕ್ಷ ಬರೀ ಡೀಸೆಲ್ಗೆ ಖರ್ಚು ಮಾಡ್ತಾ ಇರೋದು. ಕವಿತಾ ಬಂದಿದ್ದು ಇಮಿಡಿಯೇಟ್ ಆಗಿ ಕರಾರುವಕ್ಕಾಗಿ ಯಾರು ಎಲ್ಲಿ ಎಷ್ಟು ಡೀಸೆಲ್ ಹಾಕ್ಸಿದ್ರು ಅಷ್ಟೇ ಡೀಸೆಲ್ ಹಣ ಪಾವತಿ ಮಾಡೋದು ಅಂತೇಳಿ ಸಣ್ಣ ಚುರುಕು ಮುಡಿಸಿದ್ದೇ ಆಯಿತು. ಇನ್ನೊಂದು ಕೋಟ್ಯಾಂತರ ರೂಪಾಯಿಗೆ ಇವ್ರೇನು ಕೈ ಹಾಕಕ್ಕೆ ಹೋಗಲಿಲ್ಲ, ಹಾಕಿದ್ದೇ ಒಂದು ಸಣ್ಣ ಪಟ್ಟದಕ್ಕೆ, ಅಷ್ಟಕ್ಕೆ ಇವ್ರಿಗೆ ಕಡಿಯೋಕ್ಕಾಗಲಿಲ್ಲ. ನಮ್ಮನ್ನ ಯಾರು ಕೇಳಕ್ಕೆ ಬರೋರು ನೀವು ಅಂತೇಳಿ. ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿದಾರಲ್ಲ, ಎಲ್ಲ ಬಹುತೇಕ ಇಂಜಿನಿಯರ್ಗಳೆಲ್ಲ ಕೋಟಿ ಕೊಡಗಳು ಇವತ್ತು ಕೂಡ ಲೋಕಾಯುಕ್ತ ಅವ್ರ ಮೇಲೆ ರೈಡ್ ಮಾಡಿದ್ರೆ ಅದರ ಬಣ್ಣ ಬಯಲಾಗ್ತಾ ಹೋಗುತ್ತೆ. ಅದು ಲೋಕಾಯುಕ್ತಕ್ಕೆ ಯಾಕೆ ಸುಮ್ಮನಿದೆಯೋ ಗೊತ್ತಿಲ್ಲ. ಆದರೆ ಕವಿತಾ ಅಂತವ್ರ ಮೇಲೆ ನಿಜಕ್ಕೂ ಕೂಡ ಮಾನಸಿಕ ಒತ್ತಡ ಹಾಕಿ ಶಕ್ತವಾಗಿ ಕೆಲಸ ಮಾಡತಕ್ಕಂತಹ ಒಬ್ಬ ಅಧಿಕಾರಿಗಳಿಗೆ ಇಷ್ಟೊಂದು ಕಿರುಕುಳ ಸ್ವಸ್ಥ ಸಮಾಜದ ಲಕ್ಷಣನ. ಕವಿತಾ ಅವ್ರನ್ನ ಒಲಿಸ್ಕೊಬೇಕು, ಕವಿತಾ ಅವ್ರನ್ನ ನಾವು ಶಬಾಸ್ಗಿರಿ ಕೊಡಬೇಕು, ಕವಿತಾ ಅವ್ರನ್ನ ಸುಮ್ಮನೆ ಅವರು ಹೌದಪ್ಪ ಅನ್ಬೇಕು ಅಂತೇಳಿ ನಾವಿಲ್ಲಿ ಕೂತಿಲ್ಲ. ಯಾಕೆಂತಂದರೆ ಕವಿತಾ ಅವರು ಕಳೆದ 15-16 ವರ್ಷಗಳಿಂದ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಅದಷ್ಟು ಕೆಲಸದ ಡೀಟೇಲ್ಸ್ಗಳನ್ನು ತಗೊಂಡು ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಹಂಗಾಗಿ ಕವಿತಾ ಅವರು ತುಂಬ ಸಾಚನ. ಯಾವುದೇ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಕೆಲಸಗಾರರು ಕೂಡ ತುಂಬ ಸಾಚ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ವಾತಾವರಣದಲ್ಲಿ ನಾವಿದ್ದೀವಿ. ಆದರೆ ಕಾರ್ಯದಕ್ಷತೆ ಅಂತ ಒಂದು ಬರುತ್ತಲ್ಲ, ಕಾರ್ಯದಕ್ಷತೆ ಕ್ಷಮತೆ ಅಂತಿದೆಯಲ್ಲ, ಎಲ್ಲರದ್ದು ವಿಶ್ವಾಸ ತಗೊಂಡೋಗಿ ಒಂದು ನಗರವನ್ನು ಅಥವಾ ಒಂದು ತಮಗೆ ಸಿಕ್ಕಿದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದೆಯಲ್ಲ, ಅದರಲ್ಲಿ ಕವಿತಾರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಆ ಅಂಥದ್ರಲ್ಲಿ ಅಂಥ ಬಿಕ್ಕಟ್ಟಿನ ವಾತಾವರಣದಲ್ಲಿ ಒಬ್ಬಳು ಹೆಣ್ಣು ಮಗಳು ಶಕ್ತವಾಗಿ ಮಾತಾಡೋಕೆ ಹೋದ್ಲು ಅಂತಂದಾಗ ಆ ಧ್ವನಿಯನ್ನು ಅಡಗಿಸ್ತಕ್ಕಂಥ ಈ ಸಮಾಜದ ಕೆಲಸ ಇದೆಯಲ್ಲ, ಆ ಸಮಾಜದ ಕೆಲಸದ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗಿದೆ. ಇವತ್ತು ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತಿದ್ದಾವಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವತ್ತೂ ಕೂಡ ಕವಿತಾರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಕವಿತಾ ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಕವಿತಾರಿಗೆ ಇದುವರೆಗೂ ಕಿರುಕುಳ ಕೊಡ್ತಾರೆ ಯಾರು ಅಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾರಲ್ಲ, ವಿಡಿಯೋ ಮಾಡ್ಕೊಂಡು ನಂದು ಒಂದು ಪೇಜ್ ಇದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಬಿಡ್ತಾರಲ್ಲ, ಅವರಿಂದಾಗಿ ಇವತ್ತು ಕವಿತಾ ಅವರು ತೊಂದರೆ ಸಿಲುಕಿದ್ದಾರೆ. ಹಂಗಾಗಿನೇ ಕವಿತಾ ಏನು ಮಾಡೋದು ಅಂತಂದರೆ ಇಂಥವ್ರು ಬಂದ್ಬಿಟ್ಟು ಮೊಬೈಲ್ ತಗೊಂಡು ಏನೇನೋ ವಿಡಿಯೋ ಮಾಡ್ಕೊಂಡು ಹಾಕಿ ನಮ್ಮನ್ನು ಅತಂತ್ರ ಸಿಲುಕಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಕೂಡ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ವಿಡಿಯೋ ಮಾಡ್ಕೊಂಡು ಒಂದು ವೇಳೆ ಕವಿತಾ ಅವರು ಕೂಡ ವಿಡಿಯೋ ಮಾಡದೇ ಹೋಗಿದ್ರೆ ಇಷ್ಟೊತ್ತಿಗೆ ಕವಿತಾ ಅವ್ರ ಕತೆ ಬೇರೆನೇ ಆಗ್ತಿತ್ತು. ಕವಿತೆಯ ಅವರು ನಿಜಕ್ಕೂ ಕೂಡ ಚಾಣಾಕ್ಷ, ಬುದ್ಧಿವಂತ ಹಾಗೂ ದಕ್ಷ ಅಧಿಕಾರಿ ಹೆಣ್ಣುಮಗಳು. ಆ ಕಾರಣಕ್ಕೋಸ್ಕರನೇ ನೀನು ವಿಡಿಯೋ ಮಾಡ್ತೀಯ ಅಂತಂದ್ರೆ ನಾನು ವಿಡಿಯೋ ಮಾಡ್ಕೊತೀನಿ ಅಂತೇಳಿ ಅವರು ವಿಡಿಯೋ ಮಾಡ್ಕೊಂಡಿದ್ದಕ್ಕೋಸ್ಕರನೇ ಇದುವರೆಗೂ ಕವಿತಾ ಬಚಾವಾಗಿದ್ದಾರೆ. ಅವರಿಂದ ವಿಡಿಯೋ ಮಾಡಿದ್ರೆ ಕೇವಲ ಅಖಿಲ ಯೋಗೇಶ್ ಒಬ್ಬರೇ ವಿಡಿಯೋ ಮಾಡಿದ್ರೆ ಇಷ್ಟೊತ್ತಿಗೆ ಕವಿತಾ ಅವ್ರನ್ನ ಇವತ್ತು ಕೆಲಸದಿಂದ ತೆಗಿಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಆ ಮಹಾನಗರ ಪಾಲಿಕೆಯಲ್ಲಿ, ಹಾಸನ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ರಾಜಾರೋಷವಾಗಿ ಲಂಚಾವತಾರ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಫುಟೇಜ್ ಸಾಕು. ಆ ವಿಡಿಯೋ ಫುಟೇಜಲ್ಲಿ ನೀವು ಗಮನಿಸೋದು ಸಾಕು. ಆ ವಿಡಿಯೋ ಫುಟೇಜ್ನ ತೆಗಿಯಪ್ಪ ನಿಮ್ಮ ಸೈಡಿಗೆ, ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕಾಯ್ತಲ್ಲ ಅಂತ. ಏನು ಕೆಲಸ ಮಾಡ್ಬೇಕು ಇವರು? ಈಗ ನಿಮಗೆ ಅರ್ಥ ಆಗುತ್ತೆ. ಒಬ್ಬ ವಿಡಿಯೋ ಫುಟೇಜ್ನ ಅಂದರೆ ಕ್ಯಾಮ್ರಾವನ್ನು ತಿರುಗಿಸ್ಬಿಟ್ಟು ಏನು ಕೆಲಸ ಮಾಡ್ತಾರೆ? ಭ್ರಷ್ಟಾಚಾರ ಮಾಡ್ತಾರೆ ಅಷ್ಟೇ, ಲಂಚ ಇಸ್ಕೊಂತಾರೆ ಅಷ್ಟೇ. ಇದು ಸುಮ್ಮನೆ ಒಂದು ಜಲಕ್ಕಷ್ಟೇ. ಇದಕ್ಕಿಂತ ಆ ಕಾಂಪೌಂಡಿನ ಆಚೆ ಕಡೆ ನಡೆದಕ್ಕಂಥ ವ್ಯವಹಾರಗಳನ್ನು ನೀವು ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಇರುತ್ತೆ. ಒಂದು ವಿಚಾರ ಅಂತ ಸ್ಪಷ್ಟ, ಒಬ್ಬ ದಕ್ಷ ಅಧಿಕಾರಿಗಳು ಎಲ್ಲೇ ಇರಲಿ, ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಈ ನಗರಕ್ಕೆ, ಈ ದೇಶಕ್ಕೆ, ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಮನಸ್ಥಿತಿ ಇರತಕ್ಕಂಥ ಅಧಿಕಾರಿಗಳಿಗೆ ಈ ರೀತಿ ಕಿರುಕುಳ ಕೊಡೋದು ಒಳ್ಳೆಯದಲ್ಲ. ಅದು ಹಾಸನ ಜಿಲ್ಲೆಗಂತೂ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.